ನಾವೆಲ್ಲ ಇಲ್ಲಿ ತನಕ ಎಷ್ಟೋ ಡಿಫ್ರೆಂಟ್ ಆಗಿರೋಂಥ ಈ ಪ್ರಿಡೇಟರ್ ಮೂವಿಗಳನ್ನೆಲ್ಲ ನೋಡಿರ್ತೀವಿ. ಆ ಎಲ್ಲ ಮೂವಿಯಲ್ಲೂ ಪ್ರಿಡೇಟರ್ನ ಒಂದು ಮಾನ್ಸ್ಟರ್ ಥರ ತೋರಿಸಿರ್ತಾರೆ. ಬಟ್ ಆದರೆ ಈ ಒಂದು ಮೂವಿಯಲ್ಲಿ ತುಂಬಾ ಡಿಫ್ರೆಂಟಾಗಿ ಅವರಿಗೂ ಫೀಲಿಂಗ್ಸ್ ಇದೆ, ಅವರಿಗೂ ಎಮೋಷನ್ಸ್ ಇದೆ, ಅವರಿಗೂ ಫ್ಯಾಮಿಲಿ ಇದೆ ಅಂತ ಈ ಥರ ಫುಲ್ ಆ್ಯಂಡ್ ಫುಲ್ ಪ್ರಿಡೇಟರ್ ಬಗ್ಗೆ ಯಾರೂ ಪ್ರಿಡಿಕ್ಟೇ ಮಾಡೋಕ್ಕೆ ಆಗದಿರೋಂಗೆ ತೆಗ್ದಿರೋಂಥ ಒಂದು ಮೂವಿನೇ ಪ್ರಿಡೇಟರ್ ಬ್ಯಾಡ್ಲ್ಯಾಂಡ್ಸ್ ಅಂತ. ಆ್ಯಕ್ಷನ್, ಅಡ್ವೆಂಚರ್, ಥ್ರಿಲ್ಲರ್ ಅಂತ ಇದು ಯಾವುದನ್ನು ಕಮ್ಮಿ ಮಾಡದೆ ಫುಲ್ ಆ್ಯಂಡ್ ಫುಲ್ ಸಕ್ಕತ್ತಾಗಿ ತೆಗ್ದಿರೋಂಥ ಒಂದು ಮೂವಿನೇ ಇದು. ಸೊ ಇನ್ ದಟ್ ಮೂವಿ ಒನ್ಲೈನರ್ ಬಗ್ಗೆನೇ ತುಂಬ ಜಾಸ್ತಿ ಮಾತಾಡಿದೆ, ಡೈರೆಕ್ಟ್ ಮೂವಿ ಒಳಗೆ ಹೋಗೋಣ. ಸೊ ಇನ್ ದಟ್ ಮೂವಿ ಸ್ಟಾರ್ಟಿಂಗ್ಸ್ ಇನ್ನೊಂದು ಪ್ರಿಡೇಟರ್ ವರ್ಲ್ಡನ್ನ ತೋರಿಸ್ತಿದ್ದಾರೆ. ಅಲ್ಲಿರೋಂಥ ಒಂದು ಪ್ರಿಡೇಟರ್ ಮಾತಾಡ್ತಿದೆ, ನೀನು ಇಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿದ್ದೀಯ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಇನ್ ದಟ್ ತುಂಬ ಜಾಸ್ತಿ ಆಟಾಡಿದೆ, ಬೇಗ ಮುಂದೆ ಬಾ ಅಂತ ಹೇಳ್ತಾ ಇರುತ್ತೆ. ಇದನ್ನು ಕೇಳಿದ ತಕ್ಷಣ ಬಚ್ಚಿಟ್ಕೊಂಡಿದ್ದಂತೂ ಇನ್ನೊಂದು ಪ್ರಿಡೇಟರ್ ಕೂಡ ಸರಿ ಅಂತ ಮುಂದೆ ಬರುತ್ತೆ. ಹಂಗೆ ಬಚ್ಚಿಟ್ಕೊಂಡಿದ್ದಂಥ ಒಂದು ಪ್ರಿಡೇಟರೇ ಈ ಒಂದು ಮೂವಿಯ ಹೀರೋ. ಸೊ ಇನ್ ದಟ್ ಅದ್ರ ನಂತರ ಬಂದ ತಕ್ಷಣ ಇಬ್ಬರೂ ಕೂಡ ಒಳ್ಳೆ ಸೈಕೋ ಥರ ಜಗಳಾಡ್ತಾರೆ. ಸೊ ಅವಾಗ ಜಗಳಾಡ್ಬೇಕಾದ್ರೆ ಗೊತ್ತಾಗ್ತೈತೆ ಜಗಳಾಡ್ತಿರೋದು ಬೇರೆ ಯಾರೂ ಅಲ್ಲ, ಹೀರೋರ ಅಣ್ಣನೇ ಅಂತ. ಸೊ ಹಿಂಗೆ ಅಣ್ಣ ತಮ್ಮ ಇಬ್ಬರು ಫ್ರೆಂಡ್ಲಿಗೆ ಜಗಳಾಡ್ತಿರ್ತಾರೆ. ಸೊ ಹಿಂಗೆ ಜಗಳಾಡ್ತಿರ್ಬೇಕಾದ್ರೆ ಮಾತಾಡ್ಕೊತಿರ್ತಾರೆ. ಅವಾಗ ಅಣ್ಣ ಹೇಳ್ತಾನೆ, ನೀನು ತುಂಬ ವೀಕ್ ಇದೆಯಾ, ನಿನ್ನಿಂದ ನನಗೆ ಯಾವ ಕಾರಣಕ್ಕೂ ಸೋಲ್ಸೋಕ್ಕೆ ಆಗಲ್ಲ ಅಂತ. ಅದಕ್ಕೆ ತಮ್ಮ ನಾನು ನಮ್ಮ ಅಪ್ಪನ ಥರ ಫಿಟ್ ಮಾಡ್ತಾಯಿದ್ದೀನಿ, ನಿನಗೆ ಸೋಲಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ. ಸೊ ಹಿಂಗೆ ಹೀರೋ ಹೇಳಿದ ತಕ್ಷಣ ಅದಕ್ಕೆ ಅವ್ರ ಅಣ್ಣ ನಗಾಡ್ಕೊಂಡು, ನೀನಿನ್ನೂ ನಿನ್ನ ಅಪ್ಗ್ರೇಡ್ ಮಾಡ್ಕೋಬೇಕು, ನೀನು ತುಂಬ ಅಂದರೆ ತುಂಬ ವೀಕ್ ಆಗಿದೆಯಾ ಅಂತ ಈ ಫೈಟ್ ಮಾಡ್ತಾನೆ ಅಲ್ಲೇ ಟ್ರೈನಿಂಗು ಕೊಡ್ತಾ ಇರ್ತಾನೆ. ಹೀರೋ ಯಾಕೆ ಯಾವಾಗಲೂ ಅಪ್ಪ ಅಂತ ನಾನು ಅಪ್ಪನ ಥರ ಇರಬೇಕು, ಅಪ್ಪನ ಥರ ಮಾಡಬೇಕು ಅಂತಿರ್ತಾನೆ ಅಂದರೆ ಹೀರೋಗೆ ಅವ್ರ ಅಪ್ಪ ಅಂದರೆ ತುಂಬ ಇಷ್ಟ. ಬಟ್ ಆದರೆ ಅವ್ರ ಅಪ್ಪಂಗೆ ಹೀರೋ ಅಂದರೆ ಒಂದು ಚೂರು ಇಷ್ಟನೇ ಇಲ್ಲ. ಯಾಕಂದರೆ ಹೀರೋ ಅಂತ ಇಡೀ ಕಿಂಗ್ಡಮಲ್ಲಿ ಹೀರೋ ಅಷ್ಟು ವೀಕೆಸ್ಟ್ ಪರ್ಸನ್ ಯಾರೂ ಇಲ್ಲ ಅಂತ. ಸೊ ಇನ್ ದಟ್ ಅದಕ್ಕೆ ನಮ್ಮ ಅಪ್ಪಂಗೆ ಇಂಪ್ರೆಸ್ ಮಾಡಬೇಕು ಅಂತಲೇ ಅವ್ನು ಇಷ್ಟೆಲ್ಲ ಕಷ್ಟಪಟ್ಟು ಅವ್ರ ಅಣ್ಣನ ಜೊತೆ ಡೈಲಿ ಟ್ರೈನಿಂಗ್ ತೊಗೊತಾ ಇರ್ತಾನೆ. ಸೊ ಹಂಗೆ ನಡೀತಿರೋಂಥ ಟ್ರೈನಿಂಗೇ ಇದು ಕೂಡ. ಸೊ ಇವರಿಬ್ರು ಹಿಂಗೆ ಫೈಟ್ ಮಾಡ್ತಿರೋದಂತೂ ಫುಲ್ ಆ್ಯಂಡ್ ಫುಲ್ ಅಗ್ರೆಸಿವ್ ಆಗಿರುತ್ತೆ ಹೊರಗಿಂದ ನೋಡೋರಿಗೆ. ಬಟ್ ಆದರೆ ಇವನು ಅವನಿಗೆ ಅಲ್ಲೇ ಟ್ರೈನಿಂಗ್ ಕೊಡ್ತಾ ಇರ್ತಾನೆ, ಫೈಟ್ ಅನ್ನೋ ಹೆಸರಲ್ಲಿ ಅಲ್ಲೇ ಟ್ರೈನಿಂಗ್ ಕೊಡ್ತಾ ಇರ್ತಾನೆ. ಸೊ ಹಿಂಗೆ ಇವರಿಬ್ಬರು ಫೈಟ್ ಮಾಡ್ತಾ ಒನ್ ಆಫ್ ದ ಸಿಚುವೇಷನಲ್ಲಿ ಹೀರೋರ ಅಣ್ಣ ಹೀರೋನ ಯಾವುದೋ ಒಂದು ಹಳ್ಳದಲ್ಲಿ ತಳ್ಳಿಬಿಡ್ತಾನೆ. ಸೊ ಅದ ನಂತರ ಹೀರೋ ಅದರಿಂದ ಹೆಂಗೋ ಕಷ್ಟಪಟ್ಟು ಮೇಲೆ ಬರಬೇಕಲ್ಲ ಅಂತ ಅವನು ಹಾಕ್ಕೊಂಡಿದ್ದಂಥ ಶೀಲ್ಡು, ಶೂಸು ಅಂತ ಎಲ್ಲವನ್ನೂ ಬಿಸಾಕಿ ವೇಟ್ ಕಮ್ಮಿ ಮಾಡಿ ಹೆಂಗೋ ಕಷ್ಟಪಟ್ಟು ಮೇಲೆ ಹತ್ಕೊಂಡು ಬಂದುಬಿಡ್ತಾನೆ. ಹಂಗೆ ಬಂದ ತಕ್ಷಣ ಅವ್ರ ಅಣ್ಣ ಹೆಂಗೋ ಕಷ್ಟಪಟ್ಟು ಮೇಲೆ ಬಂದು ತಪ್ಪಿಸ್ಕೊಂಡ್ಬಿಟ್ಟಿದ್ಯಾ ಅಂತ ಮಾತಾಡ್ತಿರ್ತಾನೆ. ಅದಕ್ಕೆ ಹೀರೋ ಸಿಂಪಲ್ಲಾಗಿ, ನಾನು ಈಗ ವೀಕ್ ಇದ್ದೀನಿ, ಬಟ್ ಆದರೆ ಹೋಗ್ತಾ ನಾನು ಕೂಡ ಸ್ಟ್ರಾಂಗ್ ಆಗೇ ಆಗ್ತೀನಿ ಅಂತ ಹೇಳ್ತಾ ನಮ್ಮ ಅಪ್ಪಂಗೆ ನಾನು ಇಲ್ಲಿ ಇದ್ದೀನಿ ಅಂತ ಪ್ರೂವ್ ಮಾಡಿ ನಾನು ಕೂಡ ಈ ಒಂದು ಕಿಂಗ್ಡಮಿಗೆ ಲೀಡರ್ ಆಗ್ತೀನಿ ಅಂತ ಮಾತಾಡ್ತಿರ್ತಾನೆ. ಅದಕ್ಕೆ ಅವ್ರ ಅಣ್ಣ ನಗಾಡ್ಕೊಂಡು, ನೀನು ಅದಕ್ಕಿನ್ನೂ ತುಂಬಾ ಕಲ್ತ್ಕೋಬೇಕು ಅಂತ ಹೇಳ್ತಾ ಮತ್ತೆ ಇವರಿಬ್ಬರು ಫೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಇನ್ ದಟ್ ಇವಾಗ ಹಂಗೆ ಎಲ್ಲಿ ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನಲ್ಲೇ ಒಂದು ಕಿರೀಟನ ತೋರಿಸ್ತಾ ಇದ್ದಾರೆ. ಆ ಒಂದು ಕಿರೀಟದ ಹತ್ರ ಹೀರೋ ಬಂದು ಮಾತಾಡ್ತಿದ್ದಾನೆ, ನೀನು ಇನ್ನೂ ಈ ಒಂದು ಕಿರೀಟನ ಇಟ್ಕೊಂಡಿದ್ಯಾ ಅಂತ. ಸೊ ಅದಕ್ಕೆ ಅವ್ರ ಅಣ್ಣ, ಇದನ್ನ ಹೆಂಗೆ ಇಟ್ಕೊಳ್ದೆ ಇರೋಕ್ಕಾಗುತ್ತೆ, ಇದು ನಾನು ನಿನಗೆ ಕೊಡೋಂಥ ಒಂದು ಮರ್ಯಾದೆ ಅಂತ ಒಂದು ಫ್ಲ್ಯಾಶ್ ಬ್ಯಾಕ್ನೂ ಹೇಳ್ತಾ ಇರ್ತಾನೆ. ಏನಂದರೆ ಒನ್ ಆಫ್ ದ ಸಿಚುವೇಷನಲ್ಲಿ ಇವನು ಸಾಯೋಂಥ ಸ್ಟೇಜಲ್ಲಿ ಇರ್ಬೇಕಾರೆ ಹೀರೋ ಓಡೋಗಿ ಕಷ್ಟಪಟ್ಟು ಅವ್ರ ಅಣ್ಣನ ಕಾಪಾಡಿರ್ತಾನೆ. ಸೊ ಇನ್ ದಟ್ ಅದಕ್ಕೆ ಮರ್ಯಾದೆ ಕೊಡೋಂಗೆ ಈ ಒಂದು ಕಿರೀಟನ ನಾನು ಇನ್ನೂ ಪ್ರಾಪರಾಗಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಇದು ನನ್ನ ಒನ್ ಆಫ್ ದ ಮೋಸ್ಟ್ ಪ್ರೀಷಿಯಸ್ ಥಿಂಗ್ ಅಂತಲೂ ಹೇಳ್ತಾನೆ. ಸೊ ಇನ್ ದಟ್ ಹಿಂಗೆ ಮಾತಾಡ್ತಿರ್ಬೇಕಾದ್ರೆ ಲಾಂಗ್ ಶಾರ್ಟಲ್ಲಿ ಇವರಿಬ್ಬರೂ ತೋರಿಸ್ತಾ ಇದ್ದಾರೆ. ಸೊ ಅವಾಗ ನೋಡಿದ್ರೆ ಗೊತ್ತಾಗ್ತೈತೆ ಅವ್ರ ಅಣ್ಣಂಗೆ ಕಂಪೇರ್ ಮಾಡಿದ್ರೆ ಹೀರೋ ಎಷ್ಟು ಕುಳ್ಳಕ್ಕಿದ್ದಾನೆ ಅಂತ. ಸೊ ಇನ್ ದಟ್ ಅದ್ರ ನಂತರ ಹೀರೋರ ಅಣ್ಣ ಹೀರೋ ಕತ್ತಿಗೆ ಏನೋ ಒಂದು ಡಿವೈಸ್ನ ಹಾಕಿ ಒಂದು ಜಾಗ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲಿ ನೋಡಿದ್ರೆ ಫುಲ್ ಆ್ಯಂಡ್ ಫುಲ್ ಹೈಟೆಕ್ ಟೆಕ್ನಾಲಜಿಯಿಂದ ತುಂಬೋಗಿದೆ. ಅಲ್ಲಿ ಹೋದ ತಕ್ಷಣ ಅವ್ರ ಅಣ್ಣ ಹೀರೋಗೆ ಹೇಳ್ತಾ ಇದ್ದಾನೆ, ಇಲ್ಲಿ ಮುಂದಿರೋಂಥ ಯಾವುದಾದ್ರು ಒಂದು ವರ್ಲ್ಡನ್ನು ಸೆಲೆಕ್ಟ್ ಮಾಡು, ಅಲ್ಲಿಗೆ ಹೋಗಿ ಅಲ್ಲಿರೋಂಥ ಲೀಡರ್ನ ಸಾಯಿಸಿ ಅವ್ರ ತಲೆನ ಇಲ್ಲಿ ತಗೊಂಬ, ಆವಾಗ ನಮ್ಮಪ್ಪ ನಿನಗೆ ಮರ್ಯಾದೆ ಕೊಡ್ತಾರೆ ಅಂತ ಮಾತಾಡ್ತಿರ್ತಾನೆ. ಇದನ್ನು ಕೇಳಿದ ತಕ್ಷಣ ಹೀರೋ ಕೂಡ ಯಾವುದೋ ಒಂದು ವರ್ಲ್ಡನ್ನು ಸೆಲೆಕ್ಟ್ ಮಾಡ್ತಾನೆ. ಬಟ್ ಆದರೆ ಆ ಒಂದು ವರ್ಲ್ಡನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ಅವ್ರ ಅಣ್ಣ ಫುಲ್ ಆ್ಯಂಡ್ ಫುಲ್ ಬೈದಲ್ಲಿ, ನೀನು ಎಲ್ಲಿಗೆ ಬೇಕಿದ್ರು ಹೋಗು, ಇಲ್ಲಿಗೆ ಮಾತ್ರ ಯಾವ ಕಾರಣಕ್ಕೂ ಹೋಗಬೇಡ ಅಂತ ಹೇಳ್ತಾನೆ. ಇದನ್ನು ಕೇಳಿದ ತಕ್ಷಣ ಹೀರೋಗೆ ಶಾಕ್ ಆಗೋಗ್ಬಿಡ್ತು. ಸೊ ಅವಾಗ ಅವ್ರ ಅಣ್ಣ ಹೇಳ್ತಿದ್ದಾನೆ, ಯಾಕಂದರೆ ಈ ಒಂದು ವರ್ಲ್ಡಲ್ಲಿ ಕಲೀಶನ್ ಅಂತ ದಿ ಮೋಸ್ಟ್ ಸ್ಟ್ರಾಂಗೆಸ್ಟ್ ಮಾನ್ಸ್ಟರ್ ಇದೆ. ಸೊ ಅದಕ್ಕೆ ನೀನು ಈ ಒಂದು ವರ್ಲ್ಡಿಗೆ ಮಾತ್ರ ಯಾವ ಕಾರಣಕ್ಕೂ ಹೋಗಬೇಡ ಅಂತ ಹೇಳ್ತಿರ್ತಾನೆ. ಇನ್ನೂ ಕರೆಕ್ಟಾಗಿ ಹೇಳಬೇಕು ಅಂದರೆ ಈ ವರ್ಲ್ಡಲ್ಲಿರೋಂಥ ದಿ ಮೋಸ್ಟ್ ಸ್ಟ್ರಾಂಗೆಸ್ಟ್ ಪರ್ಸನ್ ಯಾರು ಅಂದರೆ ಇವರಪ್ಪ. ಅವರಪ್ಪನೇ ಇರೋಂಥ ಈ ಒಂದು ಕಿಂಗ್ಡಮಿಗೆ ಲೀಡರು. ಬಟ್ ಆದರೆ ಅವರ ಅಪ್ಪನೇ ಆ ಒಂದು ಕಲೀಶನು ಅಂತ ಮಾನ್ಸ್ಟರ್ನ ನೋಡಿದ್ರೆ ಎದುರ್ತಾರಂತೆ. ಸೊ ಇನ್ ದಟ್ ಅದಕ್ಕೆ ಆ ಒಂದು ವರ್ಲ್ಡಿಗೆ ಮಾತ್ರ ಹೋಗಲೇಬೇಡ ಅಂತ ಹೇಳ್ತಾನೆ. ಬಟ್ ಆದರೆ ಅದಕ್ಕೆ ಹೀರೋ, ನಮ್ಮ ಅಪ್ಪನೇ ಎದುರ್ತಾರಂದಮೇಲೆ
ನಾನು ಅದರಿಂದ ತಲೆ ತೊಗೊಂಬಂದು ಹಾಕಿದ್ರೆ ನಮ್ಮಪ್ಪ ಖುಷಿ ಪಡ್ತಾರೆ ಅಂತ ಮಾತಾಡ್ತಿರ್ತಾನೆ. ಅದಕ್ಕೆ ಅವ್ರ ಅಣ್ಣ ಇಲ್ಲ ಬೇಡ ನಿನಗೆ ಯಾವ ಕಾರಣಕ್ಕೂ ನಾನು ಅಲ್ಲಿ ಕಳಿಸಲ್ಲ ಅಂತ ಮಾತಾಡ್ತಿರ್ಬೇಕಾರೆ ದೂರದಿಂದ ಒಂದು ಸ್ಪೇಸ್‌ಶಿಪ್ ಬರ್ತಾ ಇರುತ್ತೆ. ಯಾರಾದ್ರು ಬರ್ತಾ ಇರೋದು ಅಂತ ನೋಡಿದ್ರೆ ಅವರಪ್ಪ ಫುಲ್ ಆ್ಯಂಡ್ ಫುಲ್ ಗತ್ತಲ್ಲಿ ಬರ್ತಾ ಇರ್ತಾರೆ. ಹಂಗೆ ಬಂದ ತಕ್ಷಣ ಹೀರೋ ಅಂತೂ ಫುಲ್ ಆ್ಯಂಡ್ ಫುಲ್ ಮರ್ಯಾದೆ ಕೊಡಬೇಕು ಅಂತ ಅವನ ಕೈನ ಅವನೇ ಕಟ್ ಮಾಡಿಕೊಂಡು ರಕ್ತ ಸುರಿಸ್ತಾ ಇದ್ದಾನೆ. ಅವರಪ್ಪಂಗೆ ಮರ್ಯಾದೆ ಕೊಟ್ಟು ವೆಲ್ಕಮ್ ಮಾಡಬೇಕು ಅಂತ. ಆದರೆ ಅವರಪ್ಪ ಬಂದ ತಕ್ಷಣ ಅವ್ರ ಅಣ್ಣನ ಹತ್ರ ಮಾತಾಡ್ತಿದ್ದಾರೆ, ನಾನು ಯಾವಾಗಲೂ ಈ ನನ್ನ ಮಗನ್ನ ನಿನಗೆ ಸಾಯಿಸು ಅಂತ ಹೇಳಿದೆ, ಬಟ್ ಆದರೆ ನೀನು ಇವನ್ನ ಸಾಯಿಸ್ದೆ ಏನು ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಸೊ ಅವಾಗ ಹೇಳ್ತಿದ್ದಾರೆ, ನಮ್ಮ ಇಡೀ ಈ ಒಂದು ಕಿಂಗ್ಡಮಲ್ಲಿ ಇರೋದ್ರಲ್ಲೇ ತುಂಬ ವೀಕೆಸ್ಟ್ ಪರ್ಸನ್ ಯಾರು ಅಂದರೆ ಇವನೇ. ಸೊ ಇನ್ ದಟ್ ಇಷ್ಟು ವೀಕ್ ಇರೋನ ನಮ್ಮ ಜೊತೆ ಇಟ್ಕೊಂಡ್ರೆ ನಾವು ಕೂಡ ವೀಕ್ ಆಗ್ತೀವಿ. ಇವನಿಗೆ ಕಾಪಾಡೋದಕ್ಕೋಸ್ಕರ ನಮ್ಮಿಂದ ಕಷ್ಟಪಡೋಕ್ಕಾಗಲ್ಲ, ಇವನಿಗೆ ಇಲ್ಲೇ ಸಾಯಿಸು ಅಂತ ಆರ್ಡರ್ ಹಾಕ್ತಾರೆ. ಬಟ್ ಆದರೆ ಅದಕ್ಕೆ ಅವ್ರ ಅಣ್ಣ ಅವನು ಕಲೀಶಿರುವಂಥ ಆ ಒಂದು ವರ್ಲ್ಡಿಗೆ ಹೋಗಿ ಆ ಕಲೀಶಿರೋಂಥ ಮಾನ್ಸ್ಟರ್ನ ಸಾಯಿಸಿ ಅದ್ರ ತಲೆನೀಲಿಗೆ ತೊಗೊಂಬರ್ತಾನಂತೆ, ಅವನಿಗೆ ಒಂದೇ ಒಂದು ಚಾನ್ಸ್ ಕೊಡಿ ಅಂತ ಹೇಳ್ತಿರ್ತಾನೆ. ಇದನ್ನು ಕೇಳಿದ ತಕ್ಷಣ ಅವರಪ್ಪ ಸಿಂಪಲ್ಲಾಗಿ ನಗಾಡ್ಕೊಂಡು ಆ ಒಂದು ವರ್ಲ್ಡಲ್ಲಿ ಕಲೀಶ್ ಮಾತ್ರ ತುಂಬ ಸ್ಟ್ರಾಂಗೆಸ್ಟ್ ಆದ ಮಾನ್ಸ್ಟರ್ ಅಲ್ಲ, ಆ ವರ್ಲ್ಡಲ್ಲಿರೋಂಥ ಚಿಕ್ಕ ಚಿಕ್ಕ ಹುಳಗಳು ಕೂಡ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಇವನು ಅಲ್ಲಿಗೆ ಹೋಗಿ ಸರ್ವೈವ್ ಆಗೋದೇ ಕಷ್ಟ, ಅದರಲ್ಲೂ ಅಲ್ಲಿಗೆ ಹೋಗಿ ಆ ಒಂದು ಮಾನ್ಸ್ಟರ್ನ ಸಾಯಿಸ್ತಾನಂತ ನಗಾಡ್ಕೊಂಡು ಅವ್ರ ಅಣ್ಣಂಗೆ ಇಲ್ಲೇ ಅಟ್ಟೆ ಟೈಮಿಗೆ ಒಂದು ಆರ್ಡ್ರ್ ಹಾಕ್ತಾರೆ, ನನ್ನ ಕಣ್ಣು ಮುಂದೆನೇ ಇವನಿಗೆ ಸಾಯಿಸು, ಇಲ್ಲದಿದ್ದರೆ ನಾನೇ ಸಾಯಿಸ್ತೀನಿ ಅಂತ. ಹಿಂಗೆ ಹೇಳ್ತಾ ಅವ್ರ ಹತ್ರದಂಥ ಒಂದು ಶೀಲ್ಡನ್ನ ಕೂಡ ಆ್ಯಕ್ಟಿವೇಟ್ ಮಾಡ್ತಾರೆ. ಅದು ಆ್ಯಕ್ಟಿವೇಟ್ ಆಗಿದ ತಕ್ಷಣ ಹೀರೋನ ಹೋಗಿ ಒಂದೇ ಜಾಗದಲ್ಲಿ ಲಾಕ್ ಮಾಡ್ಕೊಂಬಿಡುತ್ತೆ. ಸೊ ಅವಾಗ ಅವ್ರ ಅಣ್ಣಂಗೆ ಸಾಯಿಸು ಅಂತ ಹೇಳಿದ ತಕ್ಷಣ ಅವ್ರ ಅಪ್ಪ ಹೇಳ್ದಂಗೆ ಸಾಯಿಸಬೇಕು ಅಂತ ಕತ್ತಿ ತಗೊಂಡು ಸಾಯ್ಸೋಕೆ ಹೋಗ್ತಾನೆ. ಬಟ್ ಆದರೆ ಹೀರೋಗೆ ಸಾಯಿಸ್ದೆ ಲಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದಂಥ ಡಿವೈಸ್ನ ಕಟ್ ಮಾಡಿಬಿಡ್ತಾನೆ. ಇದನ್ನು ನೋಡಿದ ತಕ್ಷಣ ಅವ್ರ ಅಪ್ಪಂಗಂತೂ ಇನ್ನೂ 1 to 2 ಸೀಟ್ ಜಾಸ್ತಿ ಆಗಿಬಿಡುತ್ತೆ. ಅವ್ರ ಅಣ್ಣ ಆ ಥರ ಲಾಕ್ ಬಿಡಿಸಿದ ಮಾತ್ರ ಅಲ್ಲದೆ ಪಕ್ಕದಲ್ಲಿದ್ದಂಥ ಸ್ಪೇಸ್‌ಶಿಪ್ನ ಕೂಡ ಆ್ಯಕ್ಟಿವೇಟ್ ಮಾಡಿಬಿಡ್ತಾರೆ. ಇವನು ಕತ್ತಿಗೆ ಹಾಕ್ತಂಥ ಒಂದು ಡಿವೈಸು ಆ ಒಂದು ಸ್ಪೇಸ್‌ಶಿಪ್ ಜೊತೆ ಜಾಯ್ನ್ ಆಗಿ ಹೀರೋನ ಸ್ಪೇಸ್‌ಶಿಪ್ಪು ತನಗೆ ತಾನೇ ಹೇಳ್ಕೊಂಬಿಡುತ್ತೆ. ಆವಾಗ ಅವರಪ್ಪ ಫುಲ್ ಆ್ಯಂಡ್ ಫುಲ್ ಸಿಟ್ಟಲ್ಲಿ ಅವ್ರ ಅಣ್ಣನ ಜೊತೆ ಫೈಟ್ ಆಡ್ತಾ ಇರ್ತಾರೆ. ಸೊ ಹಿಂಗೆ ಅವ್ರ ಅಪ್ಪ ಮತ್ತು ಅವ್ರ ಅಣ್ಣ ಇಬ್ಬರು ಫೈಟ್ ಆಡ್ತಿರ್ಬೇಕಾರೆ ಆ ಫೈಟಲ್ಲಂತೂ ತುಂಬ ಅಂದರೆ ತುಂಬ ಈಸಿಯಾಗಿ ಅವ್ರ ಅಪ್ಪ ಅವ್ರ ಅಣ್ಣನ ಒಳ್ಳೆ ನಾಯಿ ಹೊಡೆದಂಗೆ ಹೊಡಿತಾ ಇರ್ತಾರೆ. ಇದನ್ನು ನೋಡಿದ ತಕ್ಷಣ ಹೀರೋ ಅವ್ರ ಅಣ್ಣಂಗೆ ಹೆಂಗಾರು ಕಾಪಾಡೋಣ ಅಂತ ಹೊರಗೆ ಬರೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಬಟ್ ಆದರೆ ಅಷ್ಟರಲ್ಲೇ ಅವ್ರ ಅಣ್ಣವ್ರ ಕೈಯಲ್ಲಿ ಇಟ್ಕೊಂಡಿರೋಂಥ ಕಂಟ್ರೋಲಲ್ಲೇ ಒಂದೇ ಸತಿ ಆ ಒಂದು ಶೀಲ್ಡ್ನ ಆನ್ ಮಾಡಿ ಹೀರೋಯಿಂದ ಯಾವ ಕಾರಣಕ್ಕೂ ಹೊರಗೆ ಬರೋಕ್ಕಾಗಬಾರ್ದು ಅನ್ನೋ ಲೆವೆಲಿಗೆ ಲಾಕ್ ಮಾಡಿಬಿಡ್ತಾರೆ ಆ ಒಂದು ಸ್ಪೇಸ್‌ಶಿಪ್ನ. ಇದನ್ನು ನೋಡಿದ ತಕ್ಷಣ ಅವ್ರ ಅಪ್ಪಂಗೆ ಇನ್ನೂ 1 to 2 ಸಿಟ್ಟು ಜಾಸ್ತಿಯಾಗಿ ಅವನು ಆ್ಯಕ್ಟಿವೇಟ್ ಮಾಡ್ದಂಥ ಒಂದು ಕೈನ ಅವರಪ್ಪ ಕಟ್ ಮಾಡಿಬಿಡ್ತಾರೆ. ಬಟ್ ಆದರೂ ಕೂಡ ಲಾಸ್ಟಿಗೂ ಅವ್ರ ಅಣ್ಣ ಹೆಂಗೋ ಕಷ್ಟಪಟ್ಟು ಆ ಒಂದು ಸ್ಪೇಸ್‌ಶಿಪ್ನ ಆನ್ ಮಾಡೇ ಬಿಡ್ತಾರೆ. ಅದು ಆನ್ ಮಾಡಿದ ತಕ್ಷಣ ಇನ್ನೇನು ಹೊರಡುತ್ತೆ ಅಂತ ಓಡೋಕ್ಕೆ ರೆಡಿ ಆಗ್ತಿರ್ಬೇಕಾರೆ ಅವರಪ್ಪ ಸಡನ್ನಾಗಿ ಹೀರೋ ಕಣ್ಣು ಮುಂದೆನೇ ಅವ್ರ ಅಣ್ಣನ ತಲೆನ ಕಟ್ ಮಾಡಿಬಿಡ್ತಾರೆ. ಇದನ್ನು ನೋಡಿದ ತಕ್ಷಣ ಹೀರೋ ಒಂದೇ ಸತಿ ಕಿರ್ಚ್ಕೊತಿದ್ದಾನೆ. ಸೊ ಇಂದಟ್ ಈಗ ಹಂಗೆ ಸೀನ್ ಕಟ್ ಮಾಡ್ತಾರೆ. ನೆಕ್ಸ್ಟ್ ಸೀನಲ್ಲೇ ಹೀರೋ ಆ ಒಂದು ವರ್ಲ್ಡಿಗೆ ಎಂಟ್ರಿ ಆಗ್ತಾ ಇದ್ದಾನೆ. ಇವ್ನು ಹಂಗೆ ಎಂಟ್ರಿ ಆಗ್ತಿರ್ಬೇಕಾರೆ ಅವನು ಹೋಗ್ತಿದ್ದಂಥ ಆ ಒಂದು ಸ್ಪೇಸ್‌ಶಿಪ್ಪು ಒಂದೇ ಸತಿ ಕಂಟ್ರೋಲ್ ಮಿಸ್ ಆಗಿ ಕೆಳಗೆ ಬಿದ್ದುಬಿಡುತ್ತೆ. ಹಂಗೆ ಬಿದ್ದಿದ್ದರಿಂದ ಫುಲ್ ಆ್ಯಂಡ್ ಫುಲ್ ಡ್ಯಾಮೇಜ್ ಆಗುತ್ತೆ. ಆ್ಯಂಡ್ ಇವನಿಗೂ ಕೂಡ ಒಂದಿಷ್ಟು ಹೊಡೆತಗಳು ಬೀಳುತ್ತೆ. ಆದರೂ ಕೂಡ ಅದರಿಂದ ಹೆಂಗೋ ತಪ್ಪಿಸ್ಕೊಂಡು ಕಷ್ಟಪಟ್ಟು ಈ ಕಡೆ ಹೊರಗೆ ಬಂದುಬಿಡ್ತಾನೆ. ಇವು ನಂಗೆ ಹೊರಗೆ ಬಂದಮೇಲೆ ತೋರಿಸ್ತಾ ಇದ್ದಾರೆ ಆ ಒಂದು ವರ್ಲ್ಡ್ ಹೆಂಗಿದೆ ಅಂತ. ಅಲ್ಲಂತೂ ಎಲ್ಲ ನೋಡಿದ್ರೂ ಫುಲ್ ಆ್ಯಂಡ್ ಫುಲ್ ಈ ಡೈನೋಸರ್ ಥರದ ಜೈಂಟ್ ಅನಿಮಲ್ಸಿಂದ ತುಂಬೋಗಿದೆ. ಸೊ ಇವನು ಇದನ್ನು ಆಶ್ಚರ್ಯದಿಂದ ನೋಡುತ್ತಾ ಅವ್ರ ಅಣ್ಣ ಸಾಯೋದಕ್ಕೆ ಮುಂಚೆ ಹೇಳ್ದಂಥ ಒಂದು ವಿಷಯನ ನೆನ್ಪು ಮಾಡ್ಕೊತಾನೆ. ಏನಂದರೆ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ಆ ಒಂದು ಕಲೀಶ್ನ ಸಾಯಿಸಿ ಅದರ ತಲೆನ ತೊಗೊಂಬಂದು ಇಲ್ಲಿ ಹಾಕು ಅಂತ. ಸೊ ಇಂದಟ್ ಅದ್ರ ನಂತರ ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ಅವನ ಹತ್ರ ಈಗ ಯಾವ ವೆಪನ್ ಎಲ್ಲ ಇದೆ ಅಂತ ತೆಗೆದು ಒಂದೇ ಸತಿ ಲೈನಲ್ಲಿ ಜೋಡಿಸ್ಕೊಂಡು ಯೋಚಿಸ್ತಾ ಒಂದು ಪ್ಲ್ಯಾನ್ ಆಗ್ತಾ ಇರ್ತಾನೆ. ಆವಾಗ ಯಾವುದೋ ಮಾನ್ಸ್ಟರ್ ಬಂದು ಇವನ ಹತ್ರ ಇರೋವಂಥ ವೆಪನ್ಗಳೆಲ್ಲ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಇವನು ಯಾವ ಮಾನ್ಸ್ಟರ್ ಅದು ಅಂತ ಹುಡುಕ್ತಿರ್ಬೇಕಾದ್ರೆ ಹಿಂದೆಯಿಂದ ಯಾವುದೋ ಆಕ್ಟೋಬಸ್ ಥರದ ಕೈಗಳೆಲ್ಲ ಬಂದು ಅವನ ಹತ್ರ ಇದ್ದಂಥ ಒಂದಿಷ್ಟು ವೆಪನ್ಸ್ನ ತೊಗೊಂಡೋಗ್ಬಿಡುತ್ತೆ. ಇದನ್ನು ನೋಡಿದ ತಕ್ಷಣ ಹೀರೋ ಇನ್ನೂ ಫುಲ್ ಆ್ಯಂಡ್ ಫುಲ್ ಸಿಟ್ಟಾಗಿ ಯಾವ ಅನಿಮಲ್ ಅದು ಅಂತ ಕಿರ್ಚ್ಕೊಳ್ತಿದ್ದಾನೆ. ಸೊ ಅವಾಗ ಅದು ಹೊರಗೆ ಬರ್ತಾಯಿದೆ. ಅದನ್ನು ನೋಡಿದ್ರೆ ಫುಲ್ ಆ್ಯಂಡ್ ಫುಲ್ ಈ ಜೈಂಟ್ ಆಕ್ಟೋಬಸ್ ಮಾನ್ಸ್ಟರ್ ಇದ್ದಂಗಿದೆ. ಅದರ ನಂತರ ಹೀರೋ ಅದನ್ನು ನೋಡಿದ ತಕ್ಷಣ ಫಸ್ಟ್ ನಿನ್ನನ್ನು ಸಾಯಿಸ್ತೀನಿ ಬಾ ಅಂತ ಆ ಒಂದು ಮಾನ್ಸ್ಟರ್ ಜೊತೆ ಜಗಳ ಮಾಡೋದಕ್ಕೆ ಹೋಗ್ತಾನೆ. ಅದರ ನಂತರ ಇವನು ಕೂಡ ಅದ್ರ ಜೊತೆ ಹಂಗೆ ಹಿಂಗೆ ಅಂತ ಜಗಳ ಮಾಡಿ ಅದರಿಂದ ಕೈಗಳೆಲ್ಲ ಒಂದಿಷ್ಟು ಕಟ್ ಮಾಡ್ತಾನೆ. ಬಟ್ ಆದರೂ ಕೂಡ ಅದನ್ನು ಸಾಯಿಸೋದಕ್ಕಾಗೋದಿಲ್ಲ. ಅದಕ್ಕೆ
ಇದ್ರ ಜೊತೆ ಫೈಟ್ ಮಾಡಿ ನಾನು ಎನರ್ಜಿನ ಕಳ್ಕೊಳ್ಳೋದು ಬೇಡ ಅಂತ ಅಲ್ಲಿ ಪಕ್ಕದಲ್ಲಿರೋಂಥ ಬೆಟ್ಟದ ಮೇಲೆ ಹತ್ಕೊಂಡು ಆ ಕಡೆ ಸೈಡ್ ಹೋಗ್ಬಿಡ್ತಾನೆ. ಇವನು ಆ ಕಡೆ ಅಲ್ಲಿ ಹೋದ ತಕ್ಷಣ ಆ ಒಂದು ಮಾನ್ಸ್ಟರ್ ಕೂಡ ಮೇಲ್ ಬರೋಕ್ಕಾಗದೆ ಅಲ್ಲೇ ಸಿಕ್ಕೊಂಡು ಸುಮ್ಮನೆ ಹೋಗ್ಬಿಡುತ್ತೆ. ಇವನು ಈ ಥರ ಮೇಲ್ ಬಂದ ತಕ್ಷಣ ಅಲ್ಲಿ ಪಕ್ಕದಲ್ಲಿ ಏನಾದ್ರು ತಿನ್ನೋಕ್ಕಿದೆಯಾ ಅಂತ ನೋಡ್ತಾನೆ. ಈ ಚಿಕ್ಕ ಚಿಕ್ಕ ಹುಳಗಳೆಲ್ಲ ಇರುತ್ತೆ. ಸರಿ ಅದನ್ನು ತೆಗ್ದು ತಿನ್ನೋಣ ಅಂತ ತೆಗಿತಾನೆ. ಬಟ್ ಆದರೆ ನೋಡ್ಬೇಕಾದ್ರೆ ಚಿಕ್ಕದಾಗಿದ್ದಂಥ ಒಂದು ಹುಳಗಳೆಲ್ಲ ಇವನ ಕೈಯಲ್ಲಿ ಮುಟ್ಟಿದ ತಕ್ಷಣ ಒಂದೇ ಸತಿ ಬಲೂನ್ ಉಬ್ದಂಗೆ ಉಬ್ತಾ ಇದೆ. ಇದನ್ನು ನೋಡಿದ ತಕ್ಷಣ ಹೀರೋಗೆ ಶಾಕ್ ಆಗೋಗ್ಬಿಡುತ್ತೆ, ಏನಿದು ಡಿಫ್ರೆಂಟ್ ಆಗಿದೆಯಲ್ಲ ಅಂತ. ಸರಿ ಅಂತ ತೆಗೆದು ಬಿಸಾಕ್ತಿದ್ದಾನೆ. ಬಿಸಾಕಿದ ತಕ್ಷಣ ಬಾಂಬ್ ಬ್ಲಾಸ್ಟ್ ಆದಂಗೆ ಬ್ಲಾಸ್ಟ್ ಆಗ್ತಾಯಿದೆ. ಅವಾಗ ಅರ್ಥ ಮಾಡ್ಕೊತಿದ್ದಾನೆ ಈ ಒಂದು ವರ್ಲ್ಡಲ್ಲಿರೋಂಥ ಒಂದು ಚಿಕ್ಕ ಚಿಕ್ಕ ಹುಳ ಕೂಡ ತುಂಬ ಡೇಂಜರಸ್ ಅಂತ. ಸೊ ದಟ್ ಅದರ ನಂತರ ಹಂಗೆ ಸ್ವಲ್ಪ ದೂರ ನಡ್ಕೊಂಡೋದ ತಕ್ಷಣ ಅಲ್ಲಿ ಮುಂದೆ ಅಂತೂ ಫುಲ್ ಆ್ಯಂಡ್ ಫುಲ್ ಯಾವುದೋ ಒಂದು ವಿಚಿತ್ರವಾದ ಗಿಡಗಳಿಂದ ಮುಚ್ಚೋಗಿರುತ್ತೆ. ಏನು ಗಿಡ ಅದು ಅಂತ ಪಕ್ಕದಲ್ಲಿ ಹೋಗಿ ನೋಡಿದ್ರೆ ಈ ಜೀವಿಗಳೆಲ್ಲ ಉಸಿರಾಡಂಗೆ ಅದು ಕೂಡ ಉಸಿರಾಡ್ತಾ ಇದೆ. ಇವನು ಇದನ್ನು ಆಶ್ಚರ್ಯದಿಂದ ನೋಡ್ತಿರ್ಬೇಕಾದ್ರೆ ಪಕ್ಕದಿಂದ ಯಾವುದೊಂದು ಹುಡುಗಿ ಕಿರ್ಚ್ಕೊತಿರ್ತಾಳೆ. ಯಾರದು ಅಂತ ಇವನು ಆ ಕಡೆ ಹೋಗಿ ನೋಡಿದ್ರೆ ಅಲ್ಲಿ ಒಬ್ಳನ್ನ ಫುಲ್ ಆ್ಯಂಡ್ ಫುಲ್ ಕಟ್ಟಾಕಿ ಇಟ್ಟಿರ್ತಾರೆ. ಸೊ ಅಲ್ಲೋಗಿ ಹೀರೋ ಮಾತಾಡಿಸ್ತಾ ಇದ್ದಾನೆ. ಅವಾಗ ಇವನು ಮಾತಾಡಿದ ತಕ್ಷಣ ಇವನು ಮಾತಾಡೋಂಥ ಲ್ಯಾಂಗ್ವೇಜನ್ನ ಅವಳು ಫುಲ್ ಆ್ಯಂಡ್ ಫುಲ್ ಸ್ಕ್ಯಾನ್ ಮಾಡಿಕೊಂಡು ಇವನು ಮಾತಾಡೋಂಥ ಆ ಒಂದು ಪ್ರಿಡಿಟರ್ ಲ್ಯಾಂಗ್ವೇಜಲ್ಲೇ ಅವಳು ಕೂಡ ಮಾತಾಡ್ತಾ ಇದ್ದಾಳೆ. ಆ್ಯಂಡ್ ಇವಳೇ ಈ ಒಂದು ಮೂವಿಯ ಹೀರೋಯಿನ್ ಕೂಡ. ಸೊ ದಟ್ ಅದರ ನಂತರ ಅವಳು ಹೇಳ್ತಿದ್ದಾಳೆ ನನ್ನ ಕಾಪಾಡು ಇಲ್ಲಿಂದ ಅಂತ. ಸೊ ಹಿಂಗೆ ಇವರಿಬ್ರು ಇಲ್ಲಿ ಮಾತಾಡ್ತಿರ್ಬೇಕಾದ್ರೆ ಮೇಲಿಂದ ಯಾವುದೋ ಡೈನೋಸರ್ ಥರದ ಕ್ರಿಯೇಚರ್ ಬಂದು ಆ ಒಂದು ಡಿಫ್ರೆಂಟಾಗಿರುವಂಥ ಗಿಡಗಳ ಮೇಲೆ ಕಲ್ಲಾಗ್ತಾಯಿದೆ. ಆ ಒಂದು ಕಲ್ಲು ಆ ಗಿಡದ ಮೇಲೆ ಬಿದ್ದ ತಕ್ಷಣ ಆ ಒಂದು ಗಿಡದಲ್ಲಿದ್ದಂಥ ಚುಪ್ ಕಡ್ಡಿಗಳೆಲ್ಲವೂ ಆ ಕಡೆ ಅಂತ ಬ್ಲಾಸ್ಟಾಗಿ ಸ್ಪ್ರೆಡ್ ಆಗ್ತಾಯಿದೆ. ಅದರಿಂದ ಹೀರೋ ಅಂತೋನಿಂದ ಆದಷ್ಟು ತಪ್ಪಿಸ್ಕೊಳ್ಳೋಣ ಅಂತ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡ್ತಿರ್ತಾನೆ. ಸೊ ಅವಾಗ ಹೀರೋಯಿನ್ ಮಾತಾಡ್ತಾ ಇರ್ತಾಳೆ, ನೀನು ನನಗೆ ಕಾಪಾಡು, ನಾನು ನಿನಗೆ ಕಾಪಾಡ್ತೀನಿ ಅಂತ. ಅದಕ್ಕಿರೋ ಸಿಂಪಲ್ಲಾಗಿ ನನಗೆ ಯಾರೋ ಒಂದು ಹೆಲ್ಪು ಬೇಕಾಗಿಲ್ಲ, ನಾನು ಒಬ್ಬನೇ ನಿಂತು ನನಗೆ ಬರೋಂಥ ಪ್ರಾಬ್ಲಮ್ಸ್ನೆಲ್ಲ ಫೇಸ್ ಮಾಡ್ಕೊತೀನಿ ಅಂತ ಬಾಯಿ ಮಾತಲ್ಲಿ ಮಾತಾಡ್ತಿರ್ತಾನೆ. ಬಟ್ ಆದರೆ ಆ ಒಂದು ಡೈನೋಸರ್ ಅಂತೂ ತೊಗೊಂಬಂದು ಕಲ್ಲು ಮೇಲೆ ಕಲ್ಲು ಆಗ್ತಾಯಿದೆ. ಅಲ್ಲಿರುವಂಥ ಗಿಡಗಳೆಲ್ಲ ಬ್ಲಾಸ್ಟ್ ಆಗ್ತಾಯಿದ್ದಾವೆ. ಇವನಿಂದ ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ. ಆ ಒಂದು ಗಿಡದಲ್ಲಿರೋಂಥ ಕಡ್ಡಿನ ಸ್ಪೆಷಾಲಿಟಿ ಏನಂದರೆ ಅದು ಹೋಗಿ ಯಾರಿಗಾರು ಚುಚ್ಚಿದ್ರೆ ಅವರು ಫುಲ್ ಆ್ಯಂಡ್ ಫುಲ್ ಅಲ್ಲೇ ಅನ್ಕಾನ್ಷಿಯಸ್ ಆಗ್ತಾರೆ. ಸೊ ದಟ್ ಹೀರೋ ಹತ್ರ ಹೇಳಿದ ತಕ್ಷಣ ಹೀರೋಯಿನ್ ಹೇಳ್ತಿದ್ದಾಳೆ, ನೀನು ಯಾಕೆ ಈ ಒಂದು ವರ್ಲ್ಡಿಗೆ ಬಂದಿದೆಯಾ ಅಂತ ನನಗೆ ಗೊತ್ತು. ಕಲಿಶಿ ಹುಡ್ಕೊಳ್ತಾನೆ, ನನಗೆ ಆ ಒಂದು ಕಲಿಶಲ್ಲಿದ್ದಾನೆ ಅಂತ ಗೊತ್ತು. ನಾನು ನಿನಗಲ್ಲಿ ಕರ್ಕೊಂಡು ಹೋಗ್ತೀನಿ, ನನಗೆ ಹೆಲ್ಪ್ ಮಾಡು ಅಂತ ಹೇಳ್ತಾಳೆ. ಇದನ್ನು ಕೇಳಿದ ತಕ್ಷಣ ಹೀರೋ ಕೂಡ ಸರಿ ಹೆಲ್ಪ್ ಮಾಡೋಣ ಅಂತ ಡಿಸೈಡ್ ಮಾಡ್ತಾನೆ. ಬಟ್ ಆದರೆ ಕರೆಕ್ಟಾಗಿ ಆ ಒಂದು ಟೈಮಲ್ಲೇ ಆ ಒಂದು ಗಿಡದಿಂದ ಸ್ಪ್ರೆಡ್ ಆದಂಥ ಒಂದು ಕಡ್ಡಿ ಹೀರೋ ಮೇಲೆ ಚುಚ್ಚಿಬಿಡುತ್ತೆ. ಅದು ಮಾತ್ರ ಅಲ್ಲದೆ ಮೇಲಿರೋಂಥ ಡೈನೋಸರ್ ಕೂಡ ಡೈರೆಕ್ಟಾಗಿ ಇವನಿಗೆ ಅಟ್ಯಾಕ್ ಮಾಡೋದಕ್ಕೆ ಕೆಳಗೆ ಬರ್ತಿರುತ್ತೆ. ಸೊ ದಟ್ ಈ ಥರ ಟೈಮಲ್ಲಿ ಅವನ ಕೈಯಲ್ಲಿ ಹಿಡ್ಕೊಂಡಿದ್ದಂಥ ಒಂದು ಡಿವೈಸನ್ನು ಆ್ಯಕ್ಟಿವೇಟ್ ಮಾಡ್ತಾನೆ. ಅದನ್ನು ಆ್ಯಕ್ಟಿವೇಟ್ ಮಾಡಿದ ತಕ್ಷಣ ಅದು ಡೈರೆಕ್ಟಾಗಿ ಹೋಗಿ ಹೀರೋಯಿನ್ನ ರಿಲೀಸ್ ಮಾಡಿಬಿಡುತ್ತೆ. ಸೊ ದಟ್ ಅದರ ನಂತರ ಹೀರೋಯಿನ್ ರಿಲೀಸ್ ಆದ ತಕ್ಷಣ ಫಸ್ಟ್ ಬಂದು ಆ ಒಂದು ಡೈನೋಸರ್ನ ಸಾಯಿಸಿ ಹೀರೋನ ಕಾಪಾಡ್ತಾಳೆ. ಸೊ ದಟ್ ಹೀರೋ ಅದರ ನಂತರ ಮತ್ತೆ ಕಾನ್ಷಿಯಸ್ನೆಸ್ಸಿಗೆ ಬಂದು ಹೀರೋಯಿನ್ನ ಎತ್ತಿ ನೋಡ್ತಾ ಇದ್ದಾನೆ. ಅವಾಗ ನೋಡಿದ್ರೆ ಅವಳಿಗೆ ಕಾಲೇ ಇಲ್ಲ. ಅವಾಗ ಹೇಳ್ತಾ ಇದ್ದಾಳೆ, ನಾನು ಹ್ಯೂಮನೇ ಅಲ್ಲ, ನಾನು ರೋಬೋಟ್ ಅಂತ. ಸೊ ದಟ್ ಅದು ಮಾತ್ರ ಅಲ್ಲದೆ ನಾನು ಒಂದು ಎಕ್ಸ್ಪಿರಿಮೆಂಟಿಗೋಸ್ಕರ ಹ್ಯೂಮನ್ಸ್ ಎಲ್ಲ ನಮಗೆ ರೆಡಿ ಮಾಡಿ ಈ ಒಂದು ವರ್ಲ್ಡಿಗೆ ಕಳಿಸಿದ್ದಾರೆ. ಒಂದು ಎಕ್ಸ್ಪಿರಿಮೆಂಟ್ ಮಾಡೋಕ್ಕೋಸ್ಕರ ನಾನು ನನ್ನ ಗ್ರೂಪ್ ಜೊತೆ ಈ ಒಂದು ವರ್ಲ್ಡಿಗೆ ಬಂದಿದ್ದೆ. ಬಟ್ ಆದರೆ ಹಂಗೆ ಬಂದಂಗೆ ನಾನು ಈ ಕಡೆ ಮಿಸ್ಸಾಗಿ ಬಂದುಬಿಟ್ಟಿದ್ದೀನಿ. ಮತ್ತು ನೀನು ನನ್ನ ಟೆಂಟ್ ಹತ್ರ ಕರ್ಕೊಂಡೋಗು, ಆ ಟೆಂಟ್ ಹತ್ರನೇ ಕಲೀಶ್ ಕೂಡ ಇರೋದು ಅಂತ ಹೇಳ್ತಾ ಇರ್ತಾಳೆ. ಹಂಗೆ ಟೆಂಟ್ ಹತ್ರ ಹೋದ ತಕ್ಷಣ ನನಗೆ ನನ್ನ ಒಂದು ಕಾಲೆರಡು ಮತ್ತೆ ವಾಪಸ್ ಸಿಗುತ್ತೆ, ನಾನು ಅದನ್ನ ಫಿಕ್ಸ್ ಮಾಡ್ಕೊತೀನಿ, ನಿನಗೂ ನಿನ್ನ ಕಲೀಶ್ ಸಿಗುತ್ತೆ, ಡೀಲ್ ಓಕೆನಾ ಅಂತ ಕೇಳ್ತಾಳೆ. ಇದನ್ನು ಕೇಳಿದ ತಕ್ಷಣ ಹೀರೋ ಯೋಚನೆ ಮಾಡ್ತಾ ಇರ್ತಾನೆ, ಇವಳನ್ನ ನಂಬೋದೋ ಬೇಡೋ ಅಂತ. ಹಂಗೆ ಯೋಚಿಸ್ತಿರ್ಬೇಕಾದ್ರೆ ಅವಳಂತೂ ನೀನು ನನಗೆ ಫ್ರೆಂಡಾಗಿ ನೋಡಬೇಡ, ಒಂದು ಗೂಗಲ್ ಮ್ಯಾಪ್ ಥರ ನೋಡು, ನಿನಗೆ ದಾರಿ ತೋರ್ಸೋಕ್ಕಷ್ಟೇ ನಾನು ಬರ್ತಿರೋದು, ಬೇರೆ ಏನೂ ಇಲ್ಲ ಅಂತ ಹೇಳ್ತಾ ಅವಳ ಕೈಯಿಂದಲೇ ನಡ್ಕೊಂಡು ಹೋದಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಅವಾಗಾದ್ರು ಸ್ವಲ್ಪ ಪಾಪ ಅನ್ಸುತ್ತೆ ಕರ್ಕೊಂಡು ಹೋಗ್ತಾನೆ ಅಂತ. ಬಟ್ ಆದರೂ ಕೂಡ ಹೀರೋ ತುಂಬ ಯೋಚನೆ ಮಾಡಿ, ಸರಿ ಒಂದು ಗೂಗಲ್ ಮ್ಯಾಪ್ ಥರ ನಿನಗೆ ಯೋಚನೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಅವಳನ್ನ ಒಳ್ಳೆ ನಾಯಿ ಹಿಡ್ಕೊಂಡು ಹೋದಂಗೆ ಹಿಡ್ಕೊಂಡು ಹೋಗ್ತಾ ಇರ್ತಾನೆ ಕೈಯಲ್ಲಿ. ಅದನ್ನು ನೋಡೋಕ್ಕೆ ಫುಲ್ ಆ್ಯಂಡ್ ಫುಲ್ ಕಾಮಿಡಿಯಾಗಿರುತ್ತೆ. ಸೊ ಅದ ನಂತರ ಹಂಗೆ ಟ್ರಾವೆಲ್ ಮಾಡಿಕೊಂಡು ಒಂದು ಅಂಡರ್ ವಾಟರ್ ಹತ್ರ ಬರ್ತಾನೆ. ಅಲ್ಲಿ ಅಂಡರ್ ವಾಟರಲ್ಲಂತೂ ಫುಲ್ ಆ್ಯಂಡ್ ಫುಲ್ ಮೀನುಗಳಿಂದ ಸುತ್ತೋಗಿರುತ್ತೆ. ಅದನ್ನು ನೋಡಿದ ತಕ್ಷಣ ಹೀರೋ ಏನು ಮೀನುಗಳ್ತಾನೆ ಆರಾಮಾಗಿ ದಾಟೋಬೋದು ಅಂತ ಹೋಗೋದಕ್ಕೆ ಟ್ರೈ ಮಾಡ್ತಾನೆ. ಬಟ್ ಆದರೆ ಆ ಒಂದೊಂದು ಮೀನು ಕೂಡ ಒಳ್ಳೆ ಗನ್ನಿಂದ ಬುಲೆಟ್ ಫೈರ್ ಮಾಡಿದ್ರೆ ಹೆಂಗೆ ಬುಲೆಟ್ ಬರುತ್ತೋ ಆ ಥರದ್ದು ಏನೋ ಒಂದು ಫೈರ್ ಮಾಡ್ತಾಯಿದೆ.
ಅದನ್ನು ನೋಡಿದ ತಕ್ಷಣ ಹೀರೋಗಂತೂ ಶಾಕ್ ಆಗೋಗ್ಬಿಡ್ತು. ಈ ವರ್ಲ್ಡಲ್ಲಿರೋವಂಥ ಒಂದೊಂದು ಕೂಡ ಒಂದೊಂದು ಥರ ವಿಚಿತ್ರವಾಗಿದೆಯಲ್ಲಪ್ಪ ಅಂತ. ಅದ್ರ ನಂತರ ಅದರಿಂದ ಹೆಂಗಾರು ಎಸ್ಕೇಪ್ ಆಗಿ ಓಡೋಗೋಣ ಅಂತ ಓಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಸೊ ಅವಾಗ ಆ ಒಂದು ಮೀನುಗಳ ಬಗ್ಗೆ ಎಲ್ಲ ಹೀರೋಯಿನ್ ಹೇಳ್ತಾ ಇದ್ದಾಳೆ, ನಾನು ಹೇಳ್ದಾಗ ಮಾಡೋ ಆ ಒಂದು ಮೀನುಗಳೆಲ್ಲ ಸಮಾಧಾನ ಆಗುತ್ತೆ ಅಂತ. ಸೊ ಅದರ ನಂತರ ಹೀರೋಯಿನ್ ಹೇಳ್ದಂಗೆ ಪಕ್ಕದಲ್ಲಿರೋಂಥ ಯಾವುದೋ ಒಂದು ಹುಳನ ತೊಗೊಂಬಂದು ಆ ಒಂದು ಮೀನಿಗೆ ಹೀರೋ ಕೊಡ್ತಾನೆ. ಹಂಗೆ ಕೊಟ್ಟಿದ ತಕ್ಷಣ ಇದಂಥ ಎಲ್ಲ ಮೀನು ಕೂಡ ಫುಲ್ ಆ್ಯಂಡ್ ಫುಲ್ ಸಾಫ್ಟಾಗಿ ಹೀರೋ ಜೊತೆ ಫ್ರೆಂಡ್ಸ್ ಆಗೋಗ್ಬಿಡುತ್ತೆ. ಹೀರೋ ಏನೇ ಹೇಳಿದ್ರು ಮಾಡ್ತೀನಿ ಅನ್ನೋ ಲೆವೆಲಿಗೆ ಫ್ರೆಂಡ್ಸ್ ಆಗೋಗ್ಬಿಡುತ್ತೆ. ಇದನ್ನೆಲ್ಲ ಹೀರೋ ಫುಲ್ ಆ್ಯಂಡ್ ಫುಲ್ ಕರೆಕ್ಟಾಗಿ ನೋಟ್ ಮಾಡ್ತಾನೆ, ಇಲ್ಲಿರೋಂಥ ಈ ಒಂದು ಜೀವಿಗಳಿಗೆ ಇಷ್ಟೊಂದು ನಿಯತ್ತಿದೆಯಾ ಅಂತ. ಸೊ ಅದರ ನಂತರ ಅದನ್ನು ದಾಟ್ಕೊಂಡು ಹಂಗೆ ನಡ್ಕೊಂಡು ಹೋಗ್ತಿರ್ಬೇಕಾರೆ ಹೀರೋನಂತೂ ಸುಮ್ಮನೆ ಮಾತಾಡ್ತಾನೆ ಇರ್ತಾಳೆ. ಅದಕ್ಕೆ ಹೀರೋಗೆ ಒಂದೇ ಸತಿ ಸಿಟ್ಟು ಜಾಸ್ತಿಯಾಗಿ ಒಂದು ಹಗ್ಗ ತಗೊಂಡು ಅವಳನ್ನ ಹಿಂದೆ ಕಟ್ಕೊಂಡು ಹೋಗ್ತಾ ಇರ್ತಾನೆ. ಸೊ ಹಂಗೆ ಇವರು ಟ್ರಾವೆಲ್ ಮಾಡ್ತಾ ನೈಟಾಗಿ ಹೋಗ್ಬಿಡುತ್ತೆ. ಈಗ ಎಲ್ಲರೂ ಸ್ಟೇ ಮಾಡಬೇಕಲ್ಲ ಅಂತ ಪಕ್ಕದಲ್ಲೇ ಹೋಗಿ ಎಲ್ಲ ಸ್ಟೇ ಮಾಡ್ತಿರ್ತಾರೆ. ಸೊ ಅವಾಗ ಹೀರೋರ ಅಣ್ಣ ಕೊಟ್ಟಂಥ ಆ ಒಂದು ಕಿರೀಟನ ಪಕ್ಕದಲ್ಲಿಟ್ಟು ಟಾರ್ಚ್ ಥರ ಯೂಸ್ ಮಾಡ್ಕೊತ ಇರ್ತಾನೆ ಬೆಳಕು ಬರಲಿ ಅಂತ. ಸೊ ಅವಾಗ ಅವ್ರ ಅಣ್ಣನ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ನೆನೆಸ್ಕೊತಿರ್ತಾನೆ. ಈವ್ನಿಂಗ್ ನೆನೆಸ್ಕೊಂಡು ಫೀಲ್ ಮಾಡ್ತಾ ಹೀರೋನಿಗೆ ಕೇಳ್ತಾಳೆ, ಯಾರು ನೀನು, ಹೆಂಗಿಲ್ಲಿಗೆ ಬಂದೆ ಅಂತ. ಸೊ ಅವಾಗ ಹೀರೋನ್ ಹೇಳ್ತಾಳೆ, ಈ ಹ್ಯೂಮನ್ಸ್ ಎಲ್ಲ ಇದಕ್ಕೂ ಮುಂಚೆ ಈ ಇಲಿಗಳನ್ನೆಲ್ಲ ಇಟ್ಕೊಂಡು ಎಕ್ಸ್ಪಿರಿಮೆಂಟ್ ಮಾಡ್ತಾಯಿದ್ರು, ಬಟ್ ಆದರೆ ಈಗ ನಮ್ಮಂಥ ರೋಬೋಟ್ಸ್ಗಳನ್ನೆಲ್ಲ ಇಟ್ಕೊಂಡು ಎಕ್ಸ್ಪಿರಿಮೆಂಟ್ ಮಾಡ್ತಾಯಿದ್ದಾರೆ. ಹಂಗೆ ಒಂದು ಎಕ್ಸ್ಪಿರಿಮೆಂಟಿಗೋಸ್ಕರ ನಾನು ಮತ್ತು ನನ್ನ ಜೊತೆ ಒಂದಿಷ್ಟು ಜನ 2 ವರ್ಷದ ಹಿಂದೆ ಈ ಒಂದು ವರ್ಲ್ಡಿಗೆ ಬಂದ್ವಿ. ಯಾಕೆ ಅಂದರೆ ಹ್ಯೂಮನ್ಸಿಂದ ಇಲ್ಲಿ ಬಾಳೋಕ್ಕಾಗುತ್ತೋ ಇಲ್ಲೋ ಅಂತ ಟೆಸ್ಟ್ ಮಾಡೋಕ್ಕೋಸ್ಕರ ನಮ್ಮನ್ನೆಲ್ಲ ಇಲ್ಲಿ ಕಳಿಸಿದ್ರು. ಹಂಗೆ ಬಂದಂಥ ನಮ್ಮ ಇಷ್ಟು ಜನದಲ್ಲಿ ನಾನು ಮತ್ತು ಟೆಸ್ಸಾ ಅಂತ ಇನ್ನೊಬ್ಳಿದ್ದಾಳೆ. ಸೊ ನಾವಿಬ್ಬರು ಮಾತ್ರ ಸಿಂಥೆಟಿಕ್ ರೋಬೋಟ್ಸ್. ನಮ್ಮಿಂದ ಈ ಫೀಲಿಂಗ್ಸು, ಪೇಯ್ನು ಇವೆಲ್ಲದೂ ಕೂಡ ಫೀಲ್ ಮಾಡೋಕ್ಕಾಗುತ್ತೆ. ನಮ್ಮಿಬ್ರಿಗೆ ಮಾತ್ರ ಈ ಥರದೊಂದು ಸ್ಪೆಷಲ್ ಆದ ಪವರ್ ಇದೆ. ಯಾಕಂದರೆ ಹ್ಯೂಮನ್ಸಿಂದ ಇಲ್ಲಿ ಬಾಳೋಕ್ಕಾಗುತ್ತೋ ಇಲ್ಲೋ ಅಂತ ಫುಲ್ ಆ್ಯಂಡ್ ಫುಲ್ ಕರೆಕ್ಟಾಗಿ ಕಂಡುಹಿಡಿಬೇಕು ಅಂತ ನಮ್ಮಿಬ್ಬರನ್ನ ಮಾತ್ರ ಈ ಥರ ರೆಡಿ ಮಾಡಿ ಇಲ್ಲಿ ಕಳಿಸಿದ್ದಾರೆ. ಸೊ ನಾವು ಇದ್ರ ಬಗ್ಗೆ ಈ ಥರ ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ಖಲೀಶ್ ಬಂದು ನಮಗೆ ಅಟ್ಯಾಕ್ ಮಾಡಿಬಿಡ್ತು. ಸೊ ಹಂಗೆ ಅಟ್ಯಾಕ್ ಮಾಡಿದ್ರಲ್ಲಿ ನಾನು ಮಿಸ್ಸಾಗಿ ಈ ಕಡೆ ಬಂದ್ಬಿಟ್ಟೆ ಅಂತ ಹೇಳ್ತಿದ್ದಾಳೆ. ಸೊ ಅದು ಮಾತ್ರ ಇಲ್ಲದೆ ನನ್ನ ಕಾಲು ಕೂಡ ಮುರಿದೋಯ್ತು. ಆ್ಯಂಡ್ ಟೆಸ್ಸಾ ಅವಳು ಕೂಡ ಎಲ್ಲೋ ಕಳೆದೋಗ್ಬಿಟ್ಲು ಅಂತ ಹೇಳ್ತಿದ್ದಾಳೆ. ಆ್ಯಂಡ್ ಅದರ ನಂತರ ಇನ್ನೊಂದು ವಿಷಯನೂ ಹೇಳ್ತಿದ್ದಾಳೆ, ಟೆಸ್ಸಾ ಅನ್ನೋಳು ನನ್ನ ಸಿಸ್ಟರ್ ಇದ್ದಂಗೆ, ಆ್ಯಂಡ್ ನಾನು ಅವಳು ನನ್ನ ಬಿಟ್ಟು ಇರೋದೇ ಇಲ್ಲ ಅಂತಲೂ ಹೇಳ್ತಿದ್ದಾಳೆ. ಇವಳು ಈ ಥರ ಆ ಒಂದು ಟೆಸ್ಸಾ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಈ ಕಡೆನೇ ಆ ಒಂದು ಟೆಸ್ಸಾನ ಕೂಡ ತೋರಿಸ್ತಾ ಇದ್ದಾರೆ. ಅವಳಿಗಂತೂ ಫುಲ್ ಆ್ಯಂಡ್ ಫುಲ್ ಕಣ್ಣು, ಮೂಗು, ಬಾಯಿ ಅಂತ ಫುಲ್ಲು ಡ್ಯಾಮೇಜ್ ಆಗಿ ಒಂದು ಮಿಷಿನಲ್ಲಿ ಮಲ್ಕೊಂಡಿದ್ದಾಳೆ. ಸೊ ಅದರ ನಂತರ ಇವಳಿಗೆ ಡ್ಯಾಮೇಜ್ ಆಗಿರುವಂಥ ಎಲ್ಲ ಪಾರ್ಟ್ಸ್ಗಳನ್ನೂ ಆ ಒಂದು ಮಿಷಿನೇ ಮತ್ತೆ ಸರಿ ಮಾಡ್ತಾ ಇದೆ. ಹಂಗೆ ಸರಿ ಮಾಡಿ ಮುಗಿಸಿದ ನಂತರ ಅಲ್ಲಿರೋಂಥ ಒಂದು ಸೂಪರ್ ಕಂಪ್ಯೂಟರ್ನ ಮದರ್ ಅಂತೇಳಿ ಕರೀತಾ ಇದ್ದಾಳೆ. ಇವಳ ಪ್ರಕಾರ ಆ ಒಂದು ಸೂಪರ್ ಕಂಪ್ಯೂಟರೇ ಅಮ್ಮ ಇದ್ದಂಗೆ, ಮದರ್. ಸೊ ಅವಾಗ ಆ ಒಂದು ಸೂಪರ್ ಕಂಪ್ಯೂಟರ್ ಹೇಳ್ತಾ ಇದೆ, ನಾನು ನಿನಗೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೋಸ್ಕರ ಕಳಿಸ್ಕೊಟ್ಟೆ, ಬಟ್ ಆದರೆ ಹೇಳಿದ್ದು ಯಾವ ಕೆಲಸನೂ ನೀವು ನೆಟ್ಟಿಗೆ ಮಾಡೇ ಇಲ್ಲ. ನಿಮಗಿನ್ನೂ ಸ್ವಲ್ಪ ದಿವಸ ಟೈಮ್ ಕೊಡ್ತೀನಿ. ಅಷ್ಟೇ ದಿವಸದಲ್ಲಿ ನಾನು ಹೇಳ್ದಂಥ ಆ ಒಂದು ಎಕ್ಸ್ಪೆರಿಮೆಂಟ್ನ ಮಾಡಿ ಮುಗಿಸಿ ಇಲ್ಲಿಗೆ ತೊಗೊಂಬರಬೇಕು. ಅಕಸ್ಮಾತ್ ನೀವೇನಾದ್ರು ಬರಲಿಲ್ಲ ಅಂದರೆ ನಿಮ್ಮೆಲ್ಲರನ್ನೂ ಡಿಆಕ್ಟಿವೇಟ್ ಮಾಡಿಬಿಡ್ತೀನಿ. ಇದೆಲ್ಲನೂ ಪಿನ್ ಟು ಪಿನ್ ಕರೆಕ್ಟಾಗಿ ನೆನ್ಪಿಡ್ಕೊಂಡು ಹೇಳಿದ ಕೆಲಸನ ಕರೆಕ್ಟಾಗಿ ಮಾಡುವಂಥ ಆ ಒಂದು ಸೂಪರ್ ಕಂಪ್ಯೂಟರು ಹೇಳ್ತಾ ಇರುತ್ತೆ. ಇದನ್ನು ಹೇಳಿದ ತಕ್ಷಣ ಆ ಟೆಸ್ಸಾ ಅನ್ನೋಳು ಏನೂ ಕೇಳಿದೆ, ಹೀರೋಯಿನ್ ಎಲ್ಲೋದ್ಲು, ಎಲ್ಲಿದ್ದಾಳೆ ಅವಳು ಅಂತ ಕೇಳ್ತಾಳೆ. ಅದಕ್ಕೆ ಆ ಒಂದು ಸೂಪರ್ ಕಂಪ್ಯೂಟರು, ನೀನು ಅವಳ ಬಗ್ಗೆ ತುಂಬ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೋಗ್ಬೇಡ, ಫಸ್ಟು ಹೇಳಿದ ಕೆಲಸನ ಮುಗಿಸು ಅಂತ ಹೇಳ್ತಾ ಇದೆ. ಸೊ ಈಗ ಹಂಗೆ ಎಲ್ಲಿ ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನಲ್ಲೇ ಹೀರೋನ್ ತೋರಿಸ್ತಾ ಇದ್ದಾರೆ. ಅವನು ಬೆಳಗಾದ ತಕ್ಷಣ ಮತ್ತೆ ಆ ಒಂದು ಖಲೀಶ್ನ ಬೇಗ ಹುಡುಕಿ ಸಾಯಿಸಬೇಕು ಅಂತ ಟ್ರಾವೆಲ್ ಮಾಡ್ಕೊಂಡು ಬರ್ತಾ ಇದ್ದಾನೆ. ಹಂಗೆ ಬಂದಾಗ ಒಂದು ಜಾಗದಲ್ಲಿ ಈ ಡಿಫ್ರೆಂಟ್ ಆದಂಥ ಒಂದು ಮಾನ್ಸ್ಟರು ಅಲ್ಲಿ ಏನೋ ಒಂದು ತಿಂತಾ ಇರುತ್ತೆ. ಹೀರೋ ಅಂತಿದ್ದ ನೋಡಿದ ತಕ್ಷಣ ಫುಲ್ ಆ್ಯಂಡ್ ಫುಲ್ ಎಕ್ಸೈಟ್ ಆಗಿ ಆ ಒಂದು ಮಾನ್ಸ್ಟರ್ನ ನಾನು ಸಾಯಿಸಲೇಬೇಕು ಅಂತ ರಚ್ಚಿಗೆದ್ದು ಬಿಡ್ತಾನೆ. ಅದನ್ನ ನೋಡಿದ ತಕ್ಷಣ ಹೀರೋಯಿನ್ ಅಂತೂ ನಿನಗೊಂದು ಇಂಪಾರ್ಟೆಂಟ್ ವಿಷಯನ ನಾನು ಹೇಳಬೇಕು, ಅದನ್ನು ಕೇಳು ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಹೀರೋ ಅಂತೂ ಸಿಂಪಲ್ಲಾಗಿ ಸೈಡಲ್ಲಿರೋ ನನಗೆ ತಲೆ ತಿನ್ಬೇಡ ಅಂತ ಒಂದೇ ಸತಿ ರ್ಯಾಶಾಗಿ ಮಾತಾಡ್ತಾನೆ. ಅದನ್ನು ಕೇಳಿದ ತಕ್ಷಣ ಹೀರೋಯಿನ್ ಕೂಡ ಹೌದಾ ಸರಿ ಅಂತ ಸುಮ್ಮನಾಗೋಗ್ಬಿಡ್ತಾಳೆ. ಅದ್ರ ನಂತರ ಹೀರೋ ಅಂತೂ ಆ ಒಂದು ಮಾನ್ಸ್ಟರ್ನ ಸಾಯಿಸೋಣ ಅಂತ ಮುಂದೆ ಹೋಗ್ತಿರ್ತಾನೆ. ಬಟ್ ಆದರೆ ಅವನಿಂದ ಒಂದು ಅಡಿ ಕೂಡ ಮುಂದೆ ಹೋಗೋದಕ್ಕಾಗಲ್ಲ. ಯಾಕಂದರೆ ಅವನ ಮುಂದೆ ಇರೋಂಥ ಆ ಒಂದು ಗಿಡಗಳು ಫುಲ್ ಆ್ಯಂಡ್ ಫುಲ್ ಮುಳ್ಳಿಂದ ಆಗಿರುತ್ತೆ. ಸೊ ಅದಕ್ಕೆ ಅವನು ಹೋಗೋದಕ್ಕೆ ಟ್ರೈ ಮಾಡಿದ್ದಕ್ಕೆ ಒಂದಿಷ್ಟು ಮುಳ್ಳುಗಳೆಲ್ಲ ಅವ್ನು ಕಾಲಿಗೆ ತುಚ್ಕೊಂಡ್ಬಿಟ್ವು. ಅವಾಗ ಹೀರೋನ್ ಹೇಳ್ತಾ ಇದ್ದಾಳೆ, ನಾನು ಅವಾಗಿಂದ ಇದನ್ನೇ ಹೇಳಕ್ಕೆ ಬರ್ತಾಯಿದ್ದೀನಿ, ನಿನ್ನಿಂದ ಯಾವ ಕಾರಣಕ್ಕೂ ಒಳಗೆ ಹೋಗೋಕ್ಕಾಗಲ್ಲ ಅಂತ.
ನಾನು ಆ ಒಂದು ಮಾನ್ಸ್ಟರ್ನ ಸಾಯಿಸ್ತೀನಿ ಅಂತ ಫುಲ್ ಆ್ಯಂಡ್ ಫುಲ್ ಮೈಂಡ್ನ ಫಿಕ್ಸ್ ಮಾಡ್ಕೊತಿದ್ದಾನೆ. ಅಲ್ಲಿ ಪಕ್ಕದಲ್ಲಿ ಕೂಡ ಯಾವುದೋ ಒಂದು ಮಂಗ ಆ ಒಂದು ಮಾನ್ಸ್ಟರ್ ನಂದೇ, ಆ ಒಂದು ಮಾನ್ಸ್ಟರ್ನ ನಾನೇ ಸಾಯಿಸಬೇಕು ಅಂತ ಪಕ್ಕದಲ್ಲಿರೋಂಥ ಮಾನ್ಸ್ಟರ್ ಕೂಡ ಅದನ್ನೇ ಹೇಳ್ತಾ ಇದೆ. ಇದು ನೋಡಿದ ತಕ್ಷಣ ಹೀರೋಗಂತೂ ನನಗೆ ಕಾಂಪಿಟೇಷನ್ ಆಗಿ ಒಂದು ಮಂಗನ ಅಂತ ನಗಾಡ್ತಿದ್ದಾನೆ. ಆ್ಯಂಡ್ ಅದರ ನಂತರ ಆ ಒಂದು ಮಾನ್ಸ್ಟರ್ನ ಹಿಂಗೆ ಸಾಯಿಸೋದಂತ ಪ್ಲ್ಯಾನ್ ಆಗ್ತಾಯಿದ್ದಾನೆ. ಇವನು ಹಿಂಗೆ ಪ್ಲ್ಯಾನ್ ಆಗ್ತಿರ್ಬೇಕಾದ್ರೆ ಆ ಮಂಗ ತುಂಬ ಸಿಂಪಲಾಗಿ ಕೆಳಗಿಳಿದು ಬಂದು ಆ ಒಂದು ಮಾನ್ಸ್ಟರ್ನ ಸಾಯಿಸೋದಕ್ಕೋಸ್ಕರ ಮುಂದೆ ಹೋಗ್ತಿದೆ. ಬಟ್ ಆದರೆ ಆ ಒಂದು ಮಂಗಂಗೆ ಮಾತ್ರ ಅಲ್ಲಿರೋಂಥ ಮುಳ್ಳುಗಳೇನು ಏನೂ ಮಾಡಲಿಲ್ಲ. ಯಾಕಂದರೆ ಆ ಒಂದು ಮಂಗ ಫುಲ್ ಆ್ಯಂಡ್ ಫುಲ್ ರೋಲಾಗಿ ಆ ಒಂದು ಮುಳ್ಳೊಳಗೆ ಹೋಗ್ತಾಯಿದೆ. ಆ ಒಂದು ಕಾರಣದಿಂದ ಆ ಮುಳ್ಳು ಒಂದು ಚೂರು ಕೂಡ ಮಂಗಂಗೆ ಚುಚ್ತಾನೇ ಇಲ್ಲ. ಇದನ್ನು ನೋಡಿದ ತಕ್ಷಣ ಹೀರೋಗೆ ಸಿಟ್ಟು ಬರ್ತಾ ಇದೆ. ಆ್ಯಂಡ್ ಆ ಒಂದು ಮಾನ್ಸ್ಟರ್ ಕೂಡ ಈ ಮಂಗ ಬರೋದನ್ನ ನೋಡ್ಬಿಡ್ತು. ಆ ಮಾನ್ಸ್ಟರ್ ಈ ಒಂದು ಮಂಗ ಬರೋದನ್ನ ನೋಡಿದ ತಕ್ಷಣ ಅಟ್ಯಾಕ್ ಮಾಡೋದು ಬಿಟ್ಟು ಓಡೋಗ್ತಾ ಇದೆ. ಫಸ್ಟ್ ಹೆಂಗಾರು ಇಲ್ಲಿಂದ ತಪ್ಪಿಸ್ಕೋಬೇಕು ಅಂತ. ಆ ಒಂದು ಮಾನ್ಸ್ಟರ್ ಹತ್ರ ಬೈದಲ್ಲಿ ಓಡೋಗೋದನ್ನ ಹೀರೋ ಕೂಡ ನೋಡಿಬಿಟ್ಟು ಪಕ್ಕದಲ್ಲಿರೋಂಥ ಎಲ್ಲ ಮರಗಳನ್ನ ಕಟ್ ಮಾಡಿ ಕೆಳಗೆ ಬೀಳಿಸಿ ಆ ಮರದ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾನೆ. ಹಿಂಗೆ ಒಂದು ಸರ್ಕಸ್ ಮಾಡಿಕೊಂಡು ಮರಗಳನ್ನೆಲ್ಲ ಕಟ್ ಮಾಡ್ಕೊಂಡು ಅದ್ರ ಮೇಲೆ ನಡೀತಿರ್ಬೇಕಾರೆ ಹಿಂದೆ ಇದ್ದಂಥ ಹೀರೋಯಿನಿಗಂತೂ ಫುಲ್ ಆ್ಯಂಡ್ ಫುಲ್ ಹೆದರಿಕೆ ಜಾಸ್ತಿ ಆಗ್ತಿದೆ. ಯಾಕಂದರೆ ಒಂದೊಂದು ಸತಿನೂ ಆ ಒಂದು ಮುಳ್ಳತ್ರ ಹೋಗಿ ಬರ್ತಾ ಇದ್ದಾಳೆ. ಸೊ ಇಂದಟ್ ಅದರ ನಂತರ ಹೆಂಗೋ ಕಷ್ಟಪಟ್ಟು ಆ ಒಂದು ಮಾನ್ಸ್ಟರ್ ಹತ್ರನೂ ಹೀರೋ ಬಂದ್ಬಿಟ್ಟ. ಹಂಗೆ ಬಂದ ತಕ್ಷಣ ಆ ಒಂದು ಮಂಗನ ಜೊತೆ ಜಗಳ ಮಾಡ್ತಾಯಿದ್ದಾನೆ. ಆ ಒಂದು ಮಾನ್ಸ್ಟರ್ ನಂದು, ನಾನೇ ಅದನ್ನು ಬೇಟಾಡಬೇಕು ಅಂತ. ಅದಕ್ಕೆ ಆ ಮಂಗ ಇಲ್ಲ ಅದು ನಂದು ಅಂತ ಅದು ಒಂದು ಕಡೆ ಜಗಳ ಆಡ್ತಾ ಇದೆ. ಸೊ ಇವರಿಬ್ಬರು ಹಿಂಗೆ ಅದನ್ನು ನಾನು ಸಾಯಿಸಬೇಕು, ಇದನ್ನು ನೀನು ಸಾಯಿಸಬೇಕು ಅಂತ ಜಗಳಾಡ್ತಿರ್ಬೇಕಾರೆ ಆ ಮಾನ್ಸ್ಟರ್ ಅಂತೂ ನನಗೆ ಸಾಯಿಸೋದಕ್ಕೋಸ್ಕರ ನೀವು ಚರ್ಚೆ ಮಾಡ್ತಿದ್ರ, ನಾನೇ ನಿಮಗೆ ಸಾಯಿಸ್ತೀನಿ ಅಂತ ಇವರಿಬ್ಬರನ್ನ ಅಟ್ಯಾಕ್ ಮಾಡೋಕ್ಕೋಸ್ಕರ ಅದು ಅಲ್ಲಿಂದ ಓಡಿ ಬರ್ತಿರುತ್ತೆ. ಸೊ ಇಂದಟ್ ಅವಾಗ ಹೀರೋ ಏನು ಯೋಚನೆ ಮಾಡಿದೆ, ಅವನ ಹತ್ರ ಇಟ್ಕೊಂಡಿದ್ದಂಥ ಆ ಒಂದು ವೆಪನಲ್ಲಿ ಒಂದೇ ಒಂದು ಸ್ಲೈಸ್ ಮಾಡ್ತಾನೆ. ಹಂಗೆ ಅಟ್ಯಾಕ್ ಮಾಡಿದ ತಕ್ಷಣ ಬಂದಂಥ ಆ ಒಂದು ಅನಿಮಲ್ ಒಂದೇ ಸತಿ 2 ಪಾರ್ಟ್ ಆಗೋಗ್ಬಿಡುತ್ತೆ. ಇದನ್ನು ನೋಡಿದ ತಕ್ಷಣ ಮಂಗನೇ ಫುಲ್ ಆ್ಯಂಡ್ ಫುಲ್ ಇಂಪ್ರೆಸ್ ಆಗೋಗ್ಬಿಡುತ್ತೆ, ಇವನ ಹತ್ರ ಇಷ್ಟೊಂದು ಪವರಾ ಅಂತ. ಸೊ ಇಂದಟ್ ಅದರ ನಂತರ ಹೀರೋ ಅಂತೂ ಆ ಒಂದು ಮಾನ್ಸ್ಟರ್ನ ನಾನು ಹೆಂಗೋ ಕಷ್ಟಪಟ್ಟು ಸಾಯಿಸ್ತೆ ಅಂತ ಖುಷಿಯಲ್ಲಿರ್ಬೇಕಾರೆ ಇನ್ನೊಂದು ಮಾನ್ಸ್ಟರ್ ಬರುತ್ತೆ. ಅದಂತೂ ಫುಲ್ ಆ್ಯಂಡ್ ಫುಲ್ ಜಾಂಟಿಗಾಗಿರುತ್ತೆ. ಅದನ್ನು ನೋಡಿದ ತಕ್ಷಣ ಫಸ್ಟಿಲಿಂದ ಹೆಂಗಾರು ಓಡಬೇಕು ಅಂತ ಹೀರೋ ಮತ್ತು ಆ ಒಂದು ಮಂಗ ಇಬ್ಬರು ಕೂಡ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಹಂಗೆ ಎಸ್ಕೇಪ್ ಆಗ್ತಿರ್ಬೇಕಾರೆ ಆ ಮಂಗ ತುಂಬ ಈಸಿಯಾಗಿ ಈ ಕಡೆಯಿಂದ ಆ ಕಡೆ ಹೋಗ್ಬಿಡುತ್ತೆ. ಬಟ್ ಆದರೆ ಹೀರೋಯಿಂದ ಹೋಗೋಕ್ಕಾಗಲ್ಲ. ಅದಕ್ಕೆ ಹೀರೋ ಮತ್ತೆ ಪಕ್ಕದಲ್ಲಿರೋಂಥ ಎಲ್ಲ ಮರಗಳನ್ನ ಕಟ್ ಮಾಡಿ ಅದ್ರ ಮೇಲೆ ಓಡೋಕೆ ತಪ್ಪಿಸ್ಕೊಳ್ಳೋಣ ಅಂತ ಹಿಂಗೆ ಟ್ರೈ ಮಾಡ್ತಿರ್ಬೇಕಾರೆ ಹೀರೋ ಅದರ ನಂತರ ಯೋಚಿಸ್ತಾನೆ, ನಾನು ಯಾಕೆ ತಪ್ಪಿಸ್ಕೊಂಡು ಓಡೋಬೇಕು, ನಾನು ಇದನ್ನು ಸಾಯಿಸ್ತೀನಿ ಅಂತ ಒಂದು ಕರೆಕ್ಟಾಗಿರೋಂಥ ಸಿಚುವೇಶನ್ನ ನೋಡಿ ಆ ಒಂದು ಆಕ್ಟೋಪಸ್ ಮಾನ್ಸ್ಟರ್ ಮೇಲೆ ಹತ್ಕೊಂಡೋಗಿ ಅದ್ರ ಕಣ್ಣಿಗೆ ಚುಚ್ಚಿ ತುಂಬ ಕ್ರೂಯಲಾಗಿ ಅದನ್ನ ಅಲ್ಲೇ ಸಾಯಿಸ್ತಾನೆ. ಆ ಒಂದು ಮಾನ್ಸ್ಟರ್ನ ಅವ್ನು ಸಾಯಿಸೋದು ನೋಡಿದ ತಕ್ಷಣ ಮಂಗ ಅಂತೂ ಫುಲ್ ಆ್ಯಂಡ್ ಫುಲ್ ಇಂಪ್ರೆಸ್ ಆಗೋಗ್ಬಿಡುತ್ತೆ. ಇವನು ಏನೇ ಸಾಯಿಸಿದ್ರು ಅದನ್ನು ಫುಲ್ ಆ್ಯಂಡ್ ಫುಲ್ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಸಾಯಿಸಿರ್ತಾನೆ. ಅವ್ನು ಮಾಡಿದಂಥ ಆ ಒಂದು ಪ್ಲ್ಯಾನಿಂಗಿಗೆ ಹೀರೋಯಿನ್ ಕೂಡ ತುಂಬ ಶಾಕ್ ಆಗ್ತಾಳೆ, ಇವನಲ್ಲಿ ಇಷ್ಟೊಂದು ಇಂಟೆಲಿಜೆನ್ಸ್ ಇದೆಯಾ ಅಂತ. ಸೊ ಇಂದಟ್ ಈಗ ಹಂಗೆ ಈ ಕಡೆ ಆ ಒಂದು ಟೀಸನ್ ತೋರಿಸ್ತಾ ಇದ್ದಾರೆ. ಅವಳಂತೂ ಹೀರೋ ಬಂದು ಕ್ರ್ಯಾಶ್ ಆದಂಥ ಆ ಒಂದು ಫ್ಲೈಟ್ನ ನೋಡ್ತಾ ಇರ್ತಾಳೆ. ಸೊ ಇವಳು ಅದು ನಂಗೆ ನೋಡ್ತಿರ್ಬೇಕಾರೆ ಅದೇ ಆಕ್ಟೋಪಸ್ ಅನಿಮಲ್ ಈ ಕಡೆನೂ ಅಟ್ಯಾಕ್ ಮಾಡೋಣ ಅಂತ ಬರುತ್ತೆ. ಬಟ್ ಆದರೆ ಇಲ್ಲಿದ್ದಂಥ ಎಲ್ಲ ಸೋಲ್ಜರ್ಸು ಕೂಡ ಅದನ್ನು ಶೂಟ್ ಮಾಡಿ ಸಾಯಿಸೋಕ್ಕೆ ಟ್ರೈ ಮಾಡ್ತಾರೆ ಅಂತಿದ್ದ ತಕ್ಷಣ ಕಷ್ಟಪಡ್ತಿದ್ದಾರೆ ಅಂತಲ್ಲ, ಫುಲ್ ಆ್ಯಂಡ್ ಫುಲ್ ಈಸಿಯಾಗಿ ಅವ್ರ ಹತ್ರ ಇರೋಂಥ ಹೈಟೆಕ್ ವೆಪನ್ಸ್ಗಳಿಂದ ಆ ಒಂದು ಮಾನ್ಸ್ಟರ್ನ ಸಾಯಿಸ್ತಾ ಇದ್ದಾರೆ. ಈ ಟಿಸ್ಸಾ ಅಂತೂ ಸಿಂಪಲ್ಲಾಗಿ ಅವಳ ಕಾಲಿಂದನೇ ಆ ಒಂದು ಮಾನ್ಸ್ಟರ್ನ ತುಳಿದು ಅದಕ್ಕೆ ಹಿಂಸೆ ಕೊಡ್ತಾಯಿದ್ದಾಳೆ. ಸೊ ಇಂದಟ್ ಅದರ ನಂತರ ಇವಳು ಒಬ್ಬಳೇ ಆ ಒಂದು ಮಾನ್ಸ್ಟರ್ನ ತುಂಬ ಈಸಿಯಾಗಿ ಆ್ಯಂಡ್ ಕ್ರೂಯಲಾಗಿ ಸಾಯಿಸ್ಬಿಟ್ಲು. ಅಲ್ಲಿ ಹೀರೋ ಒಂದು ಪರ್ಫೆಕ್ಟ್ ಪ್ಲ್ಯಾನ್ ಹಾಕಿ ಮರದಿಂದ ಮರಕ್ಕೆ ಮಂಗ ಥರ ಎಗರ್ಕೊಂಡು ಅಷ್ಟೆಲ್ಲ ಕಷ್ಟಪಟ್ಟು ಆ ಒಂದು ಮಾನ್ಸ್ಟರ್ನ ಸಾಯಿಸಿದ್ರೆ, ಇಲ್ಲಿ ಟಿಸ್ಸಾ ಅಂತೂ ತುಂಬ ಸಿಂಪಲ್ಲಾಗಿ ಆ ಒಂದು ಮಾನ್ಸ್ಟರ್ನ ಅವಳು ಒಬ್ಬಳೇ ಫಿನಿಷ್ ಮಾಡಿಬಿಟ್ಲು. ಸೊ ಹಿಂಗೆ ಆ ಒಂದು ಮಾನ್ಸ್ಟರ್ನ ಕ್ರೂಯಲಾಗಿ ಸಾಯಿಸಿದ ನಂತರ ಮುಂದೆ ಹೋಗ್ತಾ ಇದ್ದಾಳೆ. ಆವಾಗ ಅವಳ ಕಣ್ಣಿಗೆ ಫಸ್ಟ್ ಸೀನಲ್ಲಿ ಹೀರೋ ಬಂದು ಬಿದ್ದು ಕ್ರ್ಯಾಶ್ ಆದಂಥ ಆ ಒಂದು ಸ್ಪೇಸ್ಶಿಪ್ ಇದೆ. ಸೊ ಅವಾಗ ಟಿಸ್ಸಾ ಆ ಒಂದು ಸ್ಪೇಸ್ಶಿಪ್ ಒಳಗೆ ಹೋಗಿ ನೋಡ್ತಾ ಇದ್ದಾಳೆ. ಹಂಗೆ ನೋಡೋದ ತಕ್ಷಣ ಅವಳಿಗೆ ಗೊತ್ತಾಗ್ಬಿಡ್ತು ಈ ಒಂದು ಸ್ಪೇಸ್ಶಿಪ್ಪಲ್ಲಿ ಬಂದಿರೋದು ಪ್ರಿಡೇಟರೇ ಅಂತ. ಇದು ಗೊತ್ತಾದ ತಕ್ಷಣ ಅಲ್ಲಿರೋಂಥ ಎಲ್ಲರಿಗೂ ಒಂದು ವಿಷಯನ ಹೇಳ್ತಿದ್ದಾಳೆ, ಏನಂದರೆ ಈ ಒಂದು ವರ್ಲ್ಡಿಗೆ ಖಲೀಜ್ನ ಹುಡ್ಕೊಂಡು ನಾವು ಮಾತ್ರ ಬಂದಿಲ್ಲ, ಒಂದು ಪ್ರಿಡೇಟರ್ ಕೂಡ ಬಂದಿದೆ. ಸೊ ಖಲೀಜ್ನ ಮಾತ್ರ ಅಲ್ಲ, ಆ ಪ್ರಿಡೇಟರ್ನು ನಾನೇ ನನ್ನ ಕೈಯಾರೆ ಸಾಯಿಸ್ತೀನಿ ಅಂತ ಫುಲ್ ಆ್ಯಂಡ್ ಫುಲ್ ಕ್ರೂಯಲ್ ಮೂಡಲ್ಲಿ ಹೇಳ್ತಿದ್ದಾಳೆ.
ಇವಳು ಈ ಥರ ಹೇಳೋದನ್ನ ಕೇಳಿಕೊಂಡು ಅಲ್ಲಿರೋಂಥ ಎಲ್ಲರೂ ಫುಲ್ ಆ್ಯಂಡ್ ಫುಲ್ ಆಕ್ರೋಶದಿಂದ ಅವ್ರ ಗಣ್ಣಿಂದ ಎಲ್ಲ ಕಡೆ ಶೂಟ್ ಮಾಡ್ತಾಯಿದ್ದಾರೆ. ಸೊ ಇನ್ ದಟ್ ನಾವು ಇಲ್ಲಿ ತನಕ ಈ ಒಂದು ಮೂವಿಯಲ್ಲಿ ನೋಡಿದಂಥ ಇದಿಷ್ಟು ಕೂಡ ಈ ಒಂದು ಮೂವಿಯ ಬೇಸ್ ಪಾರ್ಟ್ ಅಷ್ಟೇ. ಈ ಮೂವಿಯ ನೆಕ್ಸ್ಟ್ ಪಾರ್ಟ್ ಅಂತೂ ಫುಲ್ ಆ್ಯಂಡ್ ಫುಲ್ ಆ್ಯಕ್ಷನ್ 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 ಅಂತ ಇದರಲ್ಲೇ ತುಂಬೋಗಿರುತ್ತೆ. ಹೀರೋ ವರ್ಸಸ್ ಕಲೀಶ್, ಹೀರೋ ವರ್ಸಸ್ ಟೆಸ್ಸಾ, ಟೆಸ್ಸಾ ವರ್ಸಸ್ ಕಲೀಶ್ ಅಂತ ಈ ಥರ ಫುಲ್ ಆ್ಯಂಡ್ ಫುಲ್ ಆ್ಯಕ್ಷನ್ 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 ಅಂತ ನೆಕ್ಸ್ಟ್ ಪಾರ್ಟ್ ಫುಲ್ ಆ್ಯಂಡ್ ಫುಲ್ ಆ್ಯಕ್ಷನಿಂದನೇ ತುಂಬೋಗಿರುತ್ತೆ. ಸೊ ಇನ್ ದಟ್ ಯಾರೂ ಮಿಸ್ ಮಾಡಿದೆ ನೆಕ್ಸ್ಟ್ ಪಾರ್ಟಿಗೋಸ್ಕರ ವೆಯ್ಟ್ ಮಾಡ್ತಾಯಿರಿ.